ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಹಬ್ಬ ಮಾಡ್ತಾಯಿದ್ದೀವಿ. ಯಾವ ಥರ ಹಬ್ಬ ಅಂದರೆ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರತಿಷ್ಠಾಪನೆ ದಿನ ಇವತ್ತು. ತನ್ನ ಜಾಗಕ್ಕೆ ತಾನು ಬರೋದಕ್ಕೆ ಎಷ್ಟೊಂದು ಟೈಮ್ ತಗೊಂತು ಅಲ್ವಾ? ಎಷ್ಟೋ ದಶಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ. ಈ ದಿನ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಸಂಭ್ರಮ, ಹಾಗೆ ಮನೆಗಳಲ್ಲಿ ಹಬ್ಬದ ವಾತಾವರಣ. ನಮ್ಮ ಮನೆಯಲ್ಲೂ ಅದೇ ಥರ ಹಬ್ಬದ ವಾತಾವರಣ. ಹಾಗಾಗಿ ಸ್ವಲ್ಪ ರಂಗೋಲಿ ಸ್ವಲ್ಪ ಜಾಸ್ತಿ ಬಿಡಿಸಿದ್ದು. ಹಾಗೆ ನನ್ನ ಮಗನಿಗೆ ರಾಮನ ಕಾಸ್ಟ್ಯೂಮ್ ತಗೊಬಂದು ಹಾಕಿದ್ವಿ. ಚೆನ್ನಾಗಿ ಕಾಣ್ತಾ ಇದ್ದ. ಅದರಲ್ಲಿ ಪ್ರತಿಯೊಂದು ಇತ್ತು, ಬಿಲ್ಲು ಬಾಣ ಎಲ್ಲದೂ ಇತ್ತು. ಹಾಕಿ ನೋಡಿದ್ವಿ, ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ವಿ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ಜ್ಯೂಸ್ ಮಾಡ್ಕೊಂಡ್ವಿ. ನಾನು ಜ್ಯೂಸ್ ಅಂದರೆ ತಂಪಿನ ಬೀಜದಿದು, ಕಾಮಕಸ್ತೂರಿ ಅಂತಾರೆ, ಚಿಯಾ ಸೀಡ್ಸ್ ಅಂತಾರೆ. ಇದಕ್ಕೆ ನಿಂಬೆಹಣ್ಣು ಮಿಕ್ಸ್ ಮಾಡಿ, ಸಕ್ಕರೆ ಮಿಕ್ಸ್ ಮಾಡಿ ಕುಡಿತಾರೆ. ನಾನು ಸಕ್ಕರೆ ಏನು ಮಿಕ್ಸ್ ಮಾಡಿಲ್ಲ, ನಿಂಬೆಹಣ್ಣು ಮಾತ್ರ. ರಾತ್ರಿ ನೆನೆಸಿಟ್ಟಿದ್ದೆ ನಾನು ಇದನ್ನು. ಬೆಳಿಗ್ಗೆ ನಿಂಬೆಹಣ್ಣು ಹಿಂಡಿಬಿಟ್ಟು ಕುಡಿದೆ. ಇದು ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ, ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು. ನಾನು ಸಕ್ಕರೆ ಏನು ಯೂಸ್ ಮಾಡ್ತಾಯಿಲ್ಲ, ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಸಕ್ಕರೆ ಎಲ್ಲ. ಹಾಗಾಗಿ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ತೀನಿ ನಾನು. ಬೇಗ ಆಗಬೇಕಿತ್ತು, ಕೆಲಸ ಜಾಸ್ತಿ ಇತ್ತು, ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡಬೇಕಿತ್ತು. ಫಸ್ಟಿಗೆ ಒಂದು ಬಾಣಲೆಗೆ ರವೆ ಹಾಕಿ ಹುರಿದೆ. ಎಣ್ಣೆ ಏನೂ ಹಾಕಲಿಲ್ಲ, ಹಾಗೆ ಹುರಿದೆ. ಎಣ್ಣೆ ಹಾಕಿನೂ ಹುರಿಬೋದು, ನಾನು ಹಾಗೆ ಹಾಕಿದೆ. ಏನಕ್ಕಂದರೆ ಈರುಳ್ಳಿ ಫ್ರೈ ಮಾಡೋ ಹೊತ್ತಿಗೆ ಎಣ್ಣೆ ಹಾಕ್ತೀವಿ, ಅದಕ್ಕೋಸ್ಕರ. ಇದು ಅವರೆಕಾಳು ಉಪ್ಪಿಟ್ಟು. ರವೆ ಹುರಿದಾಗಿದೆ, ಇದು ಎತ್ತಿಡ್ಕೊಳ್ತೀನಿ. ಇದೇ ಬಾಣಲೆಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಅದಕ್ಕೆ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕಬೇಕು. ಇದು ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು, ಹಾಗೆ ಹುರಿಬೇಕು ಎಣ್ಣೆಯಲ್ಲಿ. ದೊಡ್ಡ ಉರಿಲಿ ಇಡಬಾರ್ದು, ಚಿಕ್ಕ ಉರಿಲೇ ಇದಾಗಬೇಕು, ಫ್ರೈ ಆಗಬೇಕು ಎಲ್ಲದು. ಇವಾಗ ಹಸಿಮೆಣ್ಸಿನ್ಕಾಯಿ ಕರಿಬೇವು ಒಟ್ಟಿಗೆ ಹಾಕ್ತೀನಿ. ಇದು ಸ್ವಲ್ಪ ಹೀಗೆ ಫ್ರೈ ಆಗಬೇಕು. ಇದಾದ ಕೂಡಲೇ ಚಿಕ್ಕ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ಉದ್ದುದ್ದು ಕಟ್ ಮಾಡ್ತಾಯಿಲ್ಲ. ಇದು ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು, ಜಾಸ್ತಿ ಏನಲ್ಲ, ಸ್ವಲ್ಪ ಹೀಗೆ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಇವಾಗ ಅವರೆಕಾಳು, ಅದೇ ಹಿತ್ಕಿದ ಬೇಳೆ ಅಂತಾರೆ, ಇದು ಹೀಗೆ ಒಂದು ಸ್ವಲ್ಪ ಬೇಯಬೇಕು. ಸ್ವಲ್ಪ ಉಪ್ಪು ಹಾಕ್ತೀನಿ ಇವಾಗ ಇದು ಸ್ವಲ್ಪ ಕಲಿಸ್ಬಿಟ್ಟು ಕ್ಲೋಸ್ ಮಾಡಿ ಇಡಬೇಕು. ಬೇಗ ಬೇಯುತ್ತಿದ್ದು, ಹೀಗೆ ಒಂದು ಸ್ವಲ್ಪ ಅಡಿ ಹಿಡಿಬಾರ್ದು ಅಂಥೇಳಿ. ನೋಡಿ, ಇವಾಗ ಸುಮಾರು ಬೆಂದಿದೆ. ಇದಕ್ಕೆ ನೀರು ಹಾಕ್ತೀನಿ. ನೀರಿದು ಕುದಿಬೇಕಾದ್ರಲ್ಲೇ. ಇವಾಗಲೇ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಕಮ್ಮಿ ಆದರೆ. ನೋಡಿ, ಕುದೀತಾ ಇದೆ. ಇವಾಗ ರವೆ ಹಾಕೊಳ್ತೀನಿ. ಹೀಗೆ ಕಲಿಸ್ತಾ ಇರಬೇಕು. ಅದು ಬಿಸಿಗೆ ಮುಚ್ಚಿಟ್ರೆ ಸಾಕು, ಬಿಸಿಗೆ ಅದು ಬೆಂದುಬಿಡುತ್ತೆ, ಹುಡಿ ಹುಡಿ ಆಗುತ್ತೆ, ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಹಾಕಿದ್ರೆ ಅಂಟಂಟು ಬರುತ್ತೆ, ಚೆನ್ನಾಗಿರಲ್ಲ. ಇವಾಗ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ರೆಡಿ ಆಯಿತು. ಈಗ ನೆಕ್ಸ್ಟು ನನ್ನ ಮಗನಿಗೆ ರೆಡಿ ಮಾಡಿ ವಿಡಿಯೋ ಮಾಡೋದು, ಆ ವಿಡಿಯೋ ಹಾಕ್ತಾಯಿದ್ದೀನಿ. ಆಮೇಲೆ ದೇವಸ್ಥಾನದ ವಿಡಿಯೋ ಇದೆ. ಹೀಗೆ ಫುಲ್ ವಿಡಿಯೋ ನೋಡಿ, ಎಂಡ್ ತನಕ ನೋಡಿ, ಚೆನ್ನಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಮಾಡ್ತೀನಿ. ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು. ಮಗಂಗೆ ಅಮ್ಮ ರೆಡಿ ಮಾಡ್ತಾ ಇರೋದು ನೋಡಿ. ಎರಡು ಕೈಗೂ ಕಟ್ಟಿಸ್ಕೊಂಡು ಮತ್ತೆ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ,
ಸಹಿಸುವ ಸಹನೆಯಷ್ಟು ರಾಮ ರಘುರಾಮ 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 ರಾಮ ರಘುರಾಮ 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 ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಒಳತಿನಡೆ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ ಬೀಳ್ತೀಯ Joe!